ಹಾಯ್ ಗೈಸ್, ನಾನು ಬ್ಲಾಗರ್ ಪುನೀತ್. ಏನ್ರಿ ಇವತ್ತು ಎದ್ದ ತಕ್ಷಣ ಹೋಗ್ತೇವೆ ನೋಡ್ರಿ ನಮ್ಮ ಕಾಲೇಜ್ಗೆ. ಯಾಕಂದ್ರೆ ಕಾಲೇಜ್ದಾಗ ಇವತ್ತಿತ್ತು ಮಿಡ್ ಟರ್ಮ್ ಎಕ್ಸಾಮ್ ಬರೋಣ ರೀ. ನಾವು ಪಟ್ಟತ್ತ ಹೋಗ್ತೇವ್ರಿ ಓದ್ಕೋಬೇಕತ್ತ ಅಂದ. ಅಲ್ಲಿ ಮುಂದೆ ಹೋಗಿ ಹೊಂಟಿರ್ತೇನೆ. ಆಮೇಲೆ ನನ್ನ ದೋಸ್ತ್ ಬರ್ತಾನೆ ರೀ. ಓದ್ಕೋಬೇಕತ್ತ ಬಂದಿರ್ತೀವಿ ರೀ. ಖರೆ ಮಂಡು ದುಂಬಡಿ ಹಾಕೋದು ಮಾತಾಡ್ಕೋದು ಕೂತಿರ್ತೀವಿ ರೀ. ಇಲ್ಲದ ವಿಷಯಗಳೆಲ್ಲ ಆಮೇಲೆ ಒಳಗೆ ಹೋಗ್ತೇವೆ ನೋಡ್ರಿ. ಒಳಗೆ ಹೋದ್ ಕೂಡಲೇ ಎಲ್ಲರೂ ಮೊಬೈಲ್ ಯೂಸ್ ಮಾಡಿ ಗಪ್ ಕೂತಿರ್ರಿ, ಅದನ್ನ ಇದು ಮಾಡ್ತೀರಿ. ಎಲ್ಲ ಎಕ್ಸಾಮ್ ಮುಗಿದ ಕೂಡಲೇ ನಾವು ಬರ್ತೇವೆ ನೋಡ್ರಿ ಹೊರಗೆ. ಎಕ್ಸಾಮ್ ಮುಗಿದ ಬಂದ ಕೂಡಲೇ ನೋಡ್ರಿ ನಾವು ಹೊರಗೆ ನಡ್ಕೊತ ಹೊಂಟಿರ್ತೇವೆ. ಯಾಕಂದ್ರೆ ಚೆನ್ನಮ್ಮ ಸರ್ಕಲ್ ನೋಡೋದೈತ್ರಿ. ಯಾಕಂದ್ರೆ ಇನ್ನೊಂದು 20 ದಿವಸದಾಗ ಆಗತೈತ್ರಿ ನಮ್ಮ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಬರೋದೈತ್ರಿ. ಅದಕ್ಕೆ ಎಲ್ಲ ಚಂದ ನೋಡ್ಕೊತ ಹೊಂಟಿರ್ತೇವೆ ನೋಡ್ರಿ. ಡೆಕೋರೇಷನ್ ಮಾಡತಿರ್ತಾರೆ ಈಗಿಂದನ ಕೊಲ್ಲಾಪುರ ಸರ್ಕಲ್ದ. ಇಲ್ಲಿ ನೋಡ್ರಿ ನನ್ನ ದೋಸ್ತ್ ಹೆಂಗಿರ್ತಾನ. बचपन से ही पगली अगर चेहरे पर रुमाल भी लगा लूं तो लोग मुझे मेरी हेयर स्टाइल से पहचान लेते हैं. ದೋಷಿಂದ ದುಂಬಡಿ ಹಾಕೋತ ನಾವು ಬಂದ್ ಬೀಳ್ತೇವೆ ನೋಡ್ರಿ ಚೆನ್ನಮ್ಮ ಸರ್ಕಲ್ಗೆ. ಚೆನ್ನಮ್ಮ ಸರ್ಕಲ್ಗೆ ಬಂದ್ ಕೂಡಲೇ ನೋಡ್ರಿ ಎಷ್ಟು ಭಾರಿ ಡೆಕೋರೇಷನ್ ಈಗ ಆಗತ್ತಿತ್ತು. ಈಗ ಇಟ್ಟು ಚಂದ ಅನ್ಸಾಯ್ತಿ. ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1 ಹೆಂಗ್ ಅನಿಸ್ ಬರತ್ತಂದ ಒಟ್ಟ ಮಿಸ್ ಮಾಡ್ಬಿಡ್ರಿ. ನಾನು ಬ್ಲಾಗ್ ಬರ್ತಾವಾಗ ನೋಡ್ರಿ ಎಷ್ಟು ಭಾರಿ ಐತಿ. ಅದನ್ನೆಲ್ಲ ನೋಡ್ಕೊಂಡ ಬಸ್ ಬರೈತ್ರಿ. ಬಸ್ ಹತ್ಬಿಟ್ಟು ನಾವು ಹೋಗ್ತೇನೆ ನಮ್ಮ ಊರಿಗೆ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ರೀ. ಎಲ್ಲರಿಗೂ ಚಂದ ಅನ್ಸಿರೋ ಒಂದು ಲೈಕ್ ಫಾಲೋ ಮಾಡ್ರಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ. ಬೈ.